ನಮಸ್ಕಾರ. ಅಂಡರ್-19 ವಿಶ್ವಕಪ್ ಗೆದ್ದು ಚರಿತ್ರೆ ನಿರ್ಮಿಸಿತು ಟೀಮ್ ಇಂಡಿಯಾ. ಈ ಮೂಲಕ 6ನೇ ಬಾರಿಗೆ ಟೈಟಲ್ ಗೆದ್ದ ಭಾರತ. ಇನ್ನು ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ಆರ್ಭಟ ಹೇಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿ T20 ವಿಶ್ವಕಪ್ಪನ್ನು ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಹರಾರೆಯಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಅಂಡರ್-19 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮೊದಲು ಬ್ಯಾಟ್ ಮಾಡಿತ್ತು. ಟೀಮ್ ಇಂಡಿಯಾ ಪರ ಜಾರ್ಜ್ ಅವರು 9 ರನ್ಗೆ ಔಟ್ ಆದರೆ ಇಲ್ಲಿ ವೈಭವ್ ಸೂರ್ಯವಂಶಿ 80 ಬಾಲಿಗೆ ಸ್ಫೋಟಕ 175 ರನ್ನ ಚಿಚ್ಚಿ ಬಿಸಾಕಿದರು. 15 ಫೋರ್, 15 ಸಿಕ್ಸರ್ ಸಹಿತ 218ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರು. ಈ ಮೂಲಕ ಇಂಗ್ಲೆಂಡ್ ಬೌಲರ್ಗಳನ್ನು ಕಾಡಿದ ವೈಭವ್ ಸೂರ್ಯವಂಶಿ ಅವರು ಸ್ಫೋಟಕ ಶತಕ ಬಾರಿಸಿ ಕೂಡ ಮಿಂಚಿದರು. ಟೀಮ್ ಇಂಡಿಯಾ ಪರ ಆಯುಷ್ ಮಟ್ರೆ 53 ರನ್ ಹೊಡೆದರೆ ವಿ.ಎ. ತ್ರಿವೇದಿ 32, ವಿ.ಎ. ಮಲ್ಹೋತ್ರಾ 30, ಕೊನೆಯದಾಗಿ ಎ ಕುಂಡು 40 ರನ್ನನ್ನು ಹೊಡೆದರು. ಇನ್ನು ಕನಿಷ್ಕ ಚೌಹಾಣ್ ಅವರು ಅಜಯ 37 ರನ್ ಹೊಡೆದು ಟೀಮ್ ಇಂಡಿಯಾ 400 ಗಡಿ ದಾಟಲು ಸಾಧ್ಯವಾಯಿತು. ಟೀಮ್ ಇಂಡಿಯಾ ನಿಗದಿತ 50 ಓವರ್ಗೆ 411 ರನ್ಗಳ ಟಾರ್ಗೆಟನ್ನು ಈ ಒಂದು ಇಂಗ್ಲೆಂಡ್ ತಂಡಕ್ಕೆ ನೀಡಿತ್ತು. ಇಂಗ್ಲೆಂಡ್ ಪರ ಬಾಲಿಂಗ್ನಲ್ಲಿ ಮಾರ್ಗನ್ 2 ವಿಕೆಟ್ ಪಡೆದರೆ ಗ್ರೀನ್ 2, ಮಿಂಟೋ 3 ವಿಕೆಟ್ ಪಡೆದು ಮಿಂಚಿದರು. ಇನ್ನು 411 ರನ್ಗಳ ಗುರಿ ಬೆಳೆಸಿದಂಥ ಇಂಗ್ಲೆಂಡ್ ತಂಡದ ಪರವಾಗಿ ಟಾಕಿನ್ಸ್ 66 ರನ್ ಹೊಡೆದರೆ ಮೇಯರ್ಸ್ 45, ಫಾಲ್ಕ್ನರ್ 115 ರನ್ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ಇವರನ್ನು ಬಿಟ್ಟರೆ ಇಂಗ್ಲೆಂಡ್ ಪರವಾಗಿ ಯಾವೊಬ್ಬ ಆಟಗಾರ ಕೂಡ 2 ಅಂಕಿ ಮೊತ್ತ ಇಲ್ಲಿ ದಾಟಿಲ್ಲ. ಹೀಗಾಗಿ ಇಂಗ್ಲೆಂಡ್ ಹೀನಾಯವಾಗಿ 100 ರನ್ಗಳ ಒಂದು ಸೋಲನ್ನು ಅನುಭವಿಸಿ ಟೀಮ್ ಇಂಡಿಯಾ 6ನೇ ಬಾರಿಗೆ ಚಾಂಪಿಯನ್ ಆಗುವಂತೆ ಮಾಡಿತು. ಟೀಮ್ ಇಂಡಿಯಾ ಪರವಾಗಿ ಅಂಬರೀಶ್ 3 ವಿಕೆಟ್ ಪಡೆದು ಮಿಂಚಿದರೆ ದೇವೇಂದ್ರನ್ 2 ವಿಕೆಟ್ ಪಡೆದು ಮಿಂಚಿದರು. ಕೊನೆಯದಾಗಿ ಕನಿಷ್ಕ ಚೌಹಾಣ್ ಕೂಡ 2 ವಿಕೆಟ್ ಪಡೆದರು. ಈ ಮೂಲಕ ಟೀಮ್ ಇಂಡಿಯಾ 6ನೇ ಬಾರಿಗೆ ಈ ಒಂದು ಅಂಡರ್-19 ವಿಶ್ವಕಪ್ ಗೆಲ್ಲುವ ಮುಖಾಂತರ ಇತಿಹಾಸವನ್ನು ಇಲ್ಲಿ ಬೆರೆತು. ಈ ಒಂದು ಪಂದ್ಯದಲ್ಲಿ ವೈಭವ ಆಟಕ್ಕೆ ಟೀಮ್ ಇಂಡಿಯಾಗೆ ಅಂತೂ ಒಂದು ಕಿರೀಟ ಇಲ್ಲಿ ಬಂದಿತ್ತಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವೈಭವ್ ಸೂರ್ಯವಂಶಿ ಆರ್ಭಟ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.